ನನ್ನ ಹೆಸರು ದಿವ್ಯಾ ಟಿ.ಜಿ. ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆ, ಚಿಕ್ಕಜಾಜೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನಮ್ಮ ಶಾಲೆಯು 1962ರಲ್ಲಿ ಸ್ಥಾಪಿತವಾಗಿದೆ. 58 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸುವಲ್ಲಿ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ತನ್ನದೇ ಆದ ಪ್ರಗತಿಯನ್ನು ಸಾಧಿಸಿದೆ. ಈ ಸಾಧನೆಯ ದಾರಿಯನ್ನು ತೋರಿಸಿಕೊಟ್ಟ ನಮ್ಮ ಹಿರಿಯ ಗುರುವರಿಯರಾದ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತಿದ್ದೇನೆ. ಭಕ್ತರ ಹೃದಯ ಸಿಂಹಾಸನಾಧೀಶ, ನುಡಿದಂತೆ ನಡೆದ ಧೀಮಂತ ಗುರುಗಳು, ತರಳಬಾಳು ಗುರು ಪರಂಪರೆಯ 20ನೇ ಪೀಠಾಧ್ಯಕ್ಷರಾದ ಶ್ರೀ ಲಿಂಗೈಕ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಸ್ಮರಣೆಯನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 24ರಂದು ಶ್ರೀಗಳ ಶ್ರದ್ಧಾಂಜಲಿ ಆಚರಣೆಯೊಂದಿಗೆ ಮಾಡುತ್ತಿದ್ದೇವೆ. ಗುರುವರ್ಯರು ಶಿಕ್ಷಣ ಕ್ರಾಂತಿ ಮಾಡುವುದರೊಂದಿಗೆ ಜನರಲ್ಲಿ ಶೈಕ್ಷಣಿಕ ಬೆಳವಣಿಗೆ ಮೂಡಿಸಿದರು. ಬಸವ ತತ್ವ ಪ್ರಚಾರದ ಸಂಕಲ್ಪ ಮಾಡಿದರು. ಜನರಲ್ಲಿನ ಮೂಢನಂಬಿಕೆಗಳನ್ನು ಹೋಗಲಾಡಿಸುವುದು, ಸಮುದಾಯದಲ್ಲಿನ ವಿವಿಧ ಸಾಮಾಜಿಕ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ರಂಗಭೂಮಿಯ ಬಳಕೆ ಮಾಡಿದವರು ಶ್ರೀಗಳು. ಅಂತೆಯೇ ಶ್ರೀಗಳಿಗೆ ಭಕ್ತಿಪೂರ್ವಕವಾಗಿ ವಂದಿಸುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ವಿದ್ಯಾರ್ಥಿಗಳೇ, ಸಂಖ್ಯೆಗಳೊಂದಿಗೆ ಆಟ ಪಾಠದಲ್ಲಿ ಬರುವಂತಹ ಕಲಿಕಾಂಶಗಳೆಂದರೆ ಸಂಖ್ಯೆಗಳನ್ನು ವಿಸ್ತೃತ ರೂಪದಲ್ಲಿ ಬರೆಯುವುದು, ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ಬರೆಯುವುದು, ಮತ್ತು ಸಂಖ್ಯೆಯ ವಿಸ್ತೃತ ರೂಪವು ಬಾಧ್ಯತೆಯ ನಿಯಮಗಳ ಮೇಲೆ ಯಾವ ರೀತಿ ಅವಲಂಬಿತ ಆಗಿದೆ, ಯಾವ ರೀತಿ ಸಹಕಾರಿಯಾಗಿದೆ ಅಂತ ನೋಡುವುದನ್ನು ಈ ಪಾಠದಲ್ಲಿ ಕಲಿತಾ ಹೋಗ್ತೀವಿ. ಮೊದಲಿಗೆ ಸಂಖ್ಯೆಗಳ ವಿಸ್ತೃತ ರೂಪ. ಸಂಖ್ಯೆಗಳ ವಿಸ್ತೃತ ರೂಪದಲ್ಲಿ ಬರೆಯುವುದು ಮತ್ತು ಸಾಮಾನ್ಯ ರೂಪ. ಸಂಖ್ಯೆಗಳ ಸಾಮಾನ್ಯ ರೂಪ ಎಂದರೆ ಯಾವುದೇ ಸ್ವಾಭಾವಿಕ ಸಂಖ್ಯೆಯನ್ನು ಆಧಾರ 10ರ ರೂಪದಲ್ಲಿ ವ್ಯಕ್ತಪಡಿಸುವುದು. ಆಧಾರ 10ರ ರೂಪದಲ್ಲಿ ಅಂದರೆ ನಮ್ಮ ದಶಮಾನ ಪದ್ಧತಿ ಇಡೀ ಪ್ರಪಂಚಕ್ಕೆ ಭಾರತದ ಅಗಾಧ ಕೊಡುಗೆ ಅಂದರೆ ಆಧಾರ 10ರ ಪದ್ಧತಿ ಅಥವಾ ದಶಮಾನ ಪದ್ಧತಿ. ಯಾಕೆ ಇದನ್ನು ಆಧಾರ 10ರ ಪದ್ಧತಿ ಅಂತೀವಿ ಅಂದರೆ ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆಯನ್ನು ಓದಬೇಕು, ಬರೀಬೇಕು ಅಥವಾ ಅದನ್ನು ವಿಸ್ತರಿಸಿ ಬರೀಬೇಕು ಅಂದರೆ ಒಂದು ಪದ್ಧತಿ ಬೇಕೇ ಆಗುತ್ತೆ. ಈಗ ನಾವು ಏನು ವ್ಯಾವಹಾರಿಕವಾಗಿ ಒಂದು ಸಂಖ್ಯೆಯನ್ನು ಓದ್ತಾ ಇದ್ದೀವಿ, ಬರೀತಾ ಇದ್ದೀವಿ ಅಂದರೆ ದಶಮಾನ ಪದ್ಧತಿ ಅಥವಾ ಆಧಾರ 10ರ ಪದ್ಧತಿ ತುಂಬ ಉಪಯುಕ್ತಕಾರಿ ಆಗಿದೆ. ಆ ಉಪಯುಕ್ತಕಾರಿ ಆಗಿರುವಂಥ ದಶಮಾನ ಪದ್ಧತಿಯನ್ನು ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟದ್ದು ನಮ್ಮ ಭಾರತೀಯ ಗಣಿತಜ್ಞರು. ಆ ವಿಷಯಕ್ಕೆ ನಮ್ಮಲ್ಲಿ ಅಭೂತಪೂರ್ವವಾದ ಹೆಮ್ಮೆ ಇರಲೇಬೇಕು. ಮೊದಲಿಗೆ ಸಂಖ್ಯೆಗಳನ್ನು ವಿಸ್ತೃತ ರೂಪದಲ್ಲಿ ಬರೆಯೋಣ. ಈಗ 514 ಅನ್ನೋ ಒಂದು ಸಂಖ್ಯೆ ಇದೆ. 514 ಅನ್ನೋ ಸಂಖ್ಯೆಯನ್ನು ವಿಸ್ತರಿಸಿ ಬರೆಯೋದಕ್ಕೆ ನಮಗೆ ಉಪಯೋಗಿಸ್ತಾ ಇರುವಂಥದ್ದು ದಶಮಾನ ಪದ್ಧತಿ ಅಥವಾ ಆಧಾರ 10ರ ಪದ್ಧತಿ. ಆಧಾರ 10ರ ಪದ್ಧತಿಯಲ್ಲಿ ನಾವು ಈಗಾಗಲೇ ಓದಿದ್ವಿ 514 ಅಂತ. 514 ಅಂದರೆ ಇಲ್ಲಿ 4 ನೋಡಿ ಬಿಡಿ ಸ್ಥಾನದಲ್ಲಿದೆ, 1 10ರ ಸ್ಥಾನದಲ್ಲಿದೆ ಮತ್ತು 5 100ರ ಸ್ಥಾನದಲ್ಲಿದೆ. ಆ ಸ್ಥಾನಗಳ ಆಧಾರದ ಮೇಲೆ ಸ್ಥಾನ ಬೆಲೆಯೊಂದಿಗೆ ಒಂದು ಸಂಖ್ಯೆಯನ್ನು ಬಿಡಿಸಿ ಬರೆಯೋದೇ ಸಂಖ್ಯೆಗಳ ವಿಸ್ತೃತ ರೂಪ. ಇಲ್ಲಿ ನೋಡ್ರಿ, ಮೊದಲಿಗೆ 5 ಇದೆ. 5 ಇರುವಂಥ ಸ್ಥಾನ 100, ಅದರ ಬೆಲೆ ಸ್ಥಾನ ಬೆಲೆನೂ ಸಹ 100. ನೆಕ್ಸ್ಟು 1 10ರ ಸ್ಥಾನದಲ್ಲಿದೆ, ಅದರ ಸ್ಥಾನ ಬೆಲೆ 10. ಮತ್ತು 4 ಬಿಡಿ ಸ್ಥಾನದಲ್ಲಿದೆ, ಅದರ ಸ್ಥಾನ ಬೆಲೆ 1. ಬಿಡಿ ಸ್ಥಾನದ ಬೆಲೆ 1. ಈ ರೀತಿ ನಾವೇನು ಮಾಡ್ತೀವಿ ಅಂದರೆ ಸಂಖ್ಯೆಗಳನ್ನು ವಿಸ್ತರಿಸಿ ಬರೀತೀವಿ. ಆಧಾರ 10ರ ಪದ್ಧತಿ ಅಂದಿರೋದ್ರಿಂದ ಈ ಸ್ಥಾನ ಬೆಲೆಗಳನ್ನು ನಾವು ಆಧಾರ 10 ಅಥವಾ ಘಾತಾಂಕ ರೂಪದಲ್ಲಿ ಬರೀಬೋದು. ಯಾವ ರೀತಿ ಅಂದರೆ 5 × 100 ಅನ್ನೋದನ್ನು 10ರ ಘಾತ 2 ಪ್ಲಸ್ 1 × 10ರ ಘಾತ 1 ಪ್ಲಸ್ 4 × 1ನ್ನು 10ರ ಘಾತ 0 ಎಂದು ಬರಿಬೋದು. ಈಗಾಗಲೇ ನೀವು 7ನೇ ಕ್ಲಾಸಲ್ಲಿ ಘಾತಾಂಕ ನಿಯಮಗಳನ್ನು ಕಲ್ತಿರೋದ್ರಿಂದ ಯಾವುದೇ ಒಂದು
ಸಂಖ್ಯೆಯ ಘಾತ ಸೂಚಿ 0 ಆಗಿತ್ತು ಅಂದರೆ ಅದರ ಬೆಲೆ ಏನಾಗುತ್ತೆ ಅಂದರೆ 1. ಇಲ್ಲಿ 10ನ್ನು 1 ಬಾರಿ ಗುಣಿಸಿರೋದ್ರಿಂದ 10ರ ಘಾತ 1. ಇಲ್ಲಿ 100 ಬಂದಿದೆ ಅಂದರೆ ಯಾವ 2 ಸಂಖ್ಯೆಗಳನ್ನು ಗುಣಿಸಿದಾಗ ಬರುತ್ತೇಳಿ? 10 × 10 ಅಂದರೆ 10ರ ಘಾತ 2. ಹಾಗಾಗಿ 100ರ ಸ್ಥಾನವನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿದಾಗ 10ರ ಘಾತ 2 ಎಂದು ಬರೀತೀವಿ. ಅದೇ ರೀತಿ ಇನ್ನೊಂದು ಉದಾಹರಣೆ ತಗೊಳ್ಳೋಣ. 3468. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, 3468 ಅಂತ ಈಗ ಆಲ್ರೆಡಿ ಸಂಖ್ಯೆನ ಓದಿದ್ವಿ, ಹೌದಾ? ಅವುಗಳ ಸ್ಥಾನ ಬೆಲೆಗಳನ್ನ ನೋಡ್ತಾ ಬಂದರೆ 8 ಬಿಡಿ ಸ್ಥಾನ, 6 10ರ ಸ್ಥಾನ, 4 100ರ ಸ್ಥಾನ ಮತ್ತು 3 1000 ಸ್ಥಾನದಲ್ಲಿ ಇದೆ. ಅವುಗಳ ಸ್ಥಾನ ಬೆಲೆಗಳನ್ನು ಜೋಡಿಸಿ ಬರೆದಾಗ 3 × 1000 ಪ್ಲಸ್ 4 × 100 ಪ್ಲಸ್ 6 × 10 ಪ್ಲಸ್ 8 × 1. ಅದೇ ರೀತಿ ಘಾತಾಂಕ ರೂಪದಲ್ಲಿ ಬರೆದಾಗ 3 × 10ರ ಘಾತ 3 ಪ್ಲಸ್ 4 × 10ರ ಘಾತ 2 ಪ್ಲಸ್ 6 × 10ರ ಘಾತ 1 ಪ್ಲಸ್ 8 × 10ರ ಘಾತ 0. ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನ ವಿಸ್ತರಿಸಿ ಬರೀತೀವಿ. ಅದೇ ರೀತಿಯಾಗಿ ಇಲ್ಲಿ ಒಂದು ತಗೊಂಡಿದ್ವಿ, BC ಅನ್ನುವಂಥ ಒಂದು 2 ಅಂಕೆಗಳ ಒಂದು ಸಂಖ್ಯೆಯನ್ನು ತಗೊಂಡಿದ್ದೀವಿ. ಹಾಗಾದರೆ ಇದನ್ನು ವಿಸ್ತರಿಸಿ ಬರೆಯೋದು ಹೇಗೆ? BC 2 ಅಂಕೆಗಳ ಒಂದು ಸಂಖ್ಯೆಯ ಸಾಮಾನ್ಯ ರೂಪ. ಅಂದರೆ ಇಲ್ಲೇನಾಗಿದೆ, ಸಂಖ್ಯೆಗಳ ಬದಲು ಇಂಗ್ಲೀಷ್ ಅಕ್ಷರಗಳಿದೆ. C ಅನ್ನೋದು ಬಿಡಿ ಸ್ಥಾನದಲ್ಲಿದೆ, B ಅನ್ನೋದು 10ರ ಸ್ಥಾನದಲ್ಲಿದೆ. ಅವುಗಳ ಸ್ಥಾನ ಬೆಲೆಗಳನ್ನ ಜೋಡಿಸಿ ಬರೆದಾಗ B × 10 ಪ್ಲಸ್ C × 1, B × 10ರ ಘಾತ 1 ಪ್ಲಸ್ C × 10ರ ಘಾತ 0. ಗೊತ್ತಾಯ್ತಾ ಮಕ್ಕಳೇ? ಇದೇ ರೀತಿ ನಾವೇನು ಮಾಡ್ಬೋದು ಅಂದರೆ ಎಲ್ಲ ಸಂಖ್ಯೆಗಳನ್ನು ಸಹ ದಶಮಾನ ಪದ್ಧತಿ ಅಥವಾ ಆಧಾರ 10ರ ಪದ್ಧತಿಯನ್ನು ಬಳಸಿಕೊಂಡು ವಿಸ್ತರಿಸಿ ಬರೆಯೋದು. ಹಾಗಾದರೆ ನೀವು ಸಹ ನಿಮ್ಮ ಮನೆಯಲ್ಲಿ ಕೆಳಗಿನ ಸಂಖ್ಯೆಗಳನ್ನ ವಿಸ್ತರಿಸಿ ಬರೆಯಿರಿ. ಮೊದಲನೇದು 3469, ಎರಡನೇದು 10468 ಮತ್ತು 205. ಈ ಸಂಖ್ಯೆಗಳನ್ನ ವಿಸ್ತರಿಸಿ ಬರೆಯಿರಿ. ಇದರ ನಂತರ ನಾವು ಬರುವಂಥದ್ದು ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ಬರೆಯೋದು ಯಾವ ರೀತಿ ಅಂತ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ಸಂಖ್ಯೆಗಳನ್ನ ವಿಸ್ತರಿಸಿ ಬರೆದಿದ್ದಾರೆ. ವಿಸ್ತರಿಸಿ ಬರೆದಿರುವಂಥ ಸಂಖ್ಯೆಯನ್ನು ಸಾಮಾನ್ಯ ರೂಪದಲ್ಲಿ ಬರೀಬೇಕು. ಯಾವ ರೀತಿ ಅಂದರೆ 5 × 1000 ಅಂದರೆ 1000ದ ಸ್ಥಾನದಲ್ಲಿ ಇರುವಂಥ ಸಂಖ್ಯೆ ಯಾವುದು? 5. ಅದನ್ನು ಗುಣಿಸಿದಾಗ 5000 ಪ್ಲಸ್ 4 × 100 ಅಂದರೆ 400 ಪ್ಲಸ್ 3 × 10 ಅಂದರೆ 13 30 ಪ್ಲಸ್ 9 × 1 ಅಂದರೆ 9. ಒಟ್ಟಾರೆ ಇವಿಷ್ಟನ್ನು ಕೂಡಿದಾಗ ಬರುವಂಥ ಸಂಖ್ಯೆ ಯಾವುದು ಅಂದರೆ 5439. ಅಂದರೆ ಕೊಟ್ಟಿರುವಂಥ ಸಂಖ್ಯೆಯ ಸಾಮಾನ್ಯ ರೂಪ 5439. ಈ ರೀತಿ ಕೊಟ್ಟಂತಹ ವಿಸ್ತೃತ ರೂಪದಲ್ಲಿರುವಂಥ ಸಂಖ್ಯೆಯನ್ನು ಸಾಮಾನ್ಯೀಕರಿಸಿ ಬರೆದಾಗ ಈ ರೀತಿ ಆಗಿರುತ್ತೆ. ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಇಲ್ಲಿ ನೋಡಿ, 3 × 100 ಪ್ಲಸ್ 0 × 10 ಪ್ಲಸ್ 8 × 1. ಬಿಡಿ ಸ್ಥಾನ, 10ರ ಸ್ಥಾನ ಮತ್ತು 100ರ ಸ್ಥಾನ. ಹಾಗಾದರೆ ಬರುವಂಥ ಸಂಖ್ಯೆ ಯಾವುದು ಅಂದರೆ
3 ಇಂಟು 100 ಅಂದರೆ 300 ಪ್ಲಸ್ ಇಲ್ಲಿ ನೋಡಿ 10ರ ಸ್ಥಾನದಲ್ಲಿರುವಂಥ ಅಂಕಿ ಯಾವುದು ಅಂದರೆ 0. ಯಾವುದೇ ಅಂಕಿಯ ಜೊತೆ ಅಥವಾ ಸಂಖ್ಯೆಯ ಜೊತೆ 0ನ ಗುಣಿಸಿದಾಗ ಬರುವಂಥ ಗುಣಲಬ್ಧ 0ನೇ ಆಗಿರುತ್ತೆ. ಪ್ಲಸ್ ಇಂಟು 1 ಇಂಟು ಒಟ್ಟಾರೆ ಇದನ್ನು ಕೂಡಿಸಿ ಬರೆದಾಗ ಬರುವಂಥ ಸಂಖ್ಯೆ 308. ಆಯ್ತಲ್ಲ ಮಕ್ಕಳೇ. ಈಗ ಇನ್ನೊಂದು ತಗೊಳ್ಳೋಣ. ABC ಈಗ ಹಿಂದೆ ವಿಸ್ತೃತ ರೂಪವನ್ನು ಬರೀಬೇಕಾದ್ರೆ ತೊಗೊಂಡಿದ್ವಲ್ಲ, ಅದೇ ರೀತಿ 3 ಅಂಕೆ ಒಂದು ಸಂಖ್ಯೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, A ಇಂಟು 100 ಪ್ಲಸ್ B ಇಂಟು 10 ಪ್ಲಸ್ C ಇಂಟು 1 ಅಂದರೆ ಎ ಯಾವ ಜಾಗದಲ್ಲಿದೆ, ಯಾವ ಸ್ಥಾನ? 100ರ ಸ್ಥಾನ. ಅದೇ ರೀತಿ ಬಿ 10ರ ಸ್ಥಾನದಲ್ಲಿದೆ ಮತ್ತು ಸಿ ಬಿಡಿ ಸ್ಥಾನದಲ್ಲಿದೆ. ಆ 3 ಅಂಕೆಗಳನ್ನ ಸೇರಿಸಿ ಬರೆದಾಗ ಬರುವಂಥ ಸಂಖ್ಯೆ 3 ಅಂಕಿಯ ಸಂಖ್ಯೆ ABC. ಇಲ್ಲಿವರೆಗೂ ಮಕ್ಕಳ ನಾವು ಸಂಖ್ಯೆಗಳನ್ನು ವಿಸ್ತೃತ ರೂಪದಲ್ಲಿ ಬರೆಯೋದು ಮತ್ತು ಸಾಮಾನ್ಯ ರೂಪದಲ್ಲಿ ಬರೆಯೋದನ್ನು ಕಲ್ತ್ವಿ. ಈ ನಮ್ಮ ಪಾಠದ ಹೆಸರೇ ಸಂಖ್ಯೆಗಳೊಂದಿಗೆ ಆಟ. ಹಾಗಾದರೆ ಒಂದು ಆಟವನ್ನು ಆಡೋಣ. ಮೊದಲನೇ ಆಟ 2 ಅಂಕಿಯ ಸಂಖ್ಯೆಯ ಅಂಕಿಗಳ ಅದಲು ಬದಲು. 2 ಅಂಕಿಯ ಸಂಖ್ಯೆಯ ಅಂಕಿಗಳ ಅದಲು ಬದಲು ಮಾಡಿದಾಗ ಯಾವ ಆಟ ಆಡ್ತೀವಿ ಅಂತ ನೋಡೋಣ. ಮೊದಲಿಗೆ ನೀವೇನು ಮಾಡಿ ಅಂದರೆ 2 ಅಂಕಿಯ ಒಂದು ಸಂಖ್ಯೆಯನ್ನು ಬರ್ಕೊಳ್ಳಿ. 2 ಅಂಕಿಯ ಸಂಖ್ಯೆಗಳು ನಿಮಗೆ ಈಗಾಗಲೇ ಗೊತ್ತು. 10ರಿಂದ 99 ಬರೋವರೆಗೂ ಬರುವಂಥ ಎಲ್ಲ ಸಂಖ್ಯೆಗಳು 2 ಅಂಕಿಯ ಸಂಖ್ಯೆಗಳು. ನಿಮ್ಗೆ ಇಷ್ಟ ಆಗಿರುವಂಥ ಯಾವುದೇ ಒಂದು ಸಂಖ್ಯೆನ ತೊಗೊಳ್ಳಿ. 2 ಅಂಕಿದು ನಾನು ಒಂದು ಲೆಕ್ಕ ತೊಗೊಳ್ತೀನಿ, ಒಂದು ಸಂಖ್ಯೆನ ತೊಗೊಳ್ತಿದ್ದೀನಿ 25. ನೀವು ಅದೇ ರೀತಿ ಬರ್ಕೊಳ್ಳಿ. ಬರ್ಕೊಂಡ ನಂತರ ನೆಕ್ಸ್ಟ್ ಏನು ಮಾಡಿ ಅಂದರೆ ಆ ಅಂಕಿಗಳ ಸ್ಥಾನವನ್ನು ಅದಲು ಬದಲು ಮಾಡಿ. ಅದಲು ಬದಲು ಮಾಡಿದಾಗ 25 ಇರೋದು 52 ಆಗುತ್ತೆ ನನಗೆ. ಅದೇ ರೀತಿ ನೀವು ತಗೊಂಡಿರೋಂತಹ ಸಂಖ್ಯೆಯಲ್ಲಿರೋ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ನಿಮಗೆ ಮತ್ತೊಂದು 2 ಅಂಕಿಯ ಒಂದು ಸಂಖ್ಯೆ ಬರುತ್ತೆ. ಅದನ್ನು ಬರೆದ ನಂತರ ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡಿ ಅಂದರೆ ಆ 2 ಅಂಕಿ ಸಂಖ್ಯೆಗಳನ್ನು ಕೂಡ್ಕೊಳ್ಳಿ. 25 ಪ್ಲಸ್ 52ನ್ನು ನಾನು ಕೊಡ್ತಿದ್ದೀನಿ. ಅದೇ ರೀತಿ ನೀವು ಸಹ ನಿಮಗೆ ಬಂದಿರುವಂಥ 2 ಅಂಕಿಯ ಸಂಖ್ಯೆಗಳನ್ನು ಕೂಡ್ಕೊಳ್ಳಿ. ಅವನ್ನ ಕೂಡಿದಾಗ ಮೊತ್ತ ಬರುತ್ತೆ. ನನಗೆ 77 ಬಂದಿದೆ, ನಿಮಗೂ ಅದೇ ರೀತಿ ಒಂದು ಸಂಖ್ಯೆ ಬರುತ್ತೆ. ಬಂದ ನಂತರ ಬಂದಿರುವಂಥ ಮೊತ್ತವನ್ನು 11ರಿಂದ ಭಾಗಿಸಿ. ಭಾಗಿಸ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಭಾಗಿಸಿದಾಗ ಬಂದಿರುವಂಥ ಭಾಗಲಬ್ಧ 7 ಮತ್ತು ಶೇಷ 0. ಅದೇ ರೀತಿ ನೀವು ಸಹ ಭಾಗಿಸಿದ್ದೀರಾ ಅಂದ್ಕೊತೀನಿ. ನಿಮಗೆ ಬಂದಿರೋ ಶೇಷನೂ ಸಹ ಏನಾಗಿದೆ? 0ನೇ ಆಗಿದೆ ತಾನೆ? 0ನೇ ಆಗಿರುತ್ತೆ. ಏನು ಇದರ ಒಳಗುಟ್ಟು, ಇದರಲ್ಲಿರೋವಂಥ ತಂತ್ರ ಏನು ಅಂತ ನೋಡ್ತಾ ಹೋದರೆ ಮಕ್ಕಳ, ನಾವು ಫಸ್ಟಿಗೆ 2 ಅಂಕೆ ಒಂದು ಸಂಖ್ಯೆ ತೊಗೊಂಡು ಜನರಲಾಗಿ ನಾನು ಅದನ್ನು AB ಅಂತ ತೊಗೊಳ್ತೀನಿ. AB ಅದರ ಸ್ಥಾನ ಬೆಲೆಯನ್ನು ಆಧಾರದ ಮೇಲೆ ಬಿಡಿಸಿ ಬರೆದಾಗ ಏನಾಗುತ್ತೆ ಅಂದರೆ A 110ರ ಸ್ಥಾನದಲ್ಲಿದೆ, A ಇಂಟು 10 ಪ್ಲಸ್ B ಇಂಟು B ಬಿಡಿ ಸ್ಥಾನದಲ್ಲಿದೆ, ಹಾಗಾಗಿ B ಇಂಟು 1. ಅದನ್ನು ಅದಲು ಬದಲು ಮಾಡಿದಾಗ ಏನಾಗುತ್ತೆ? AB ಇರೋದು ಕಟ್ ಮಾಡ್ಬೋದಲ್ಲ? BAನ ಸಹ ವಿಸ್ತರಿಸಿ ಬರೆದಾಗ B ಇಂಟು 10 ಪ್ಲಸ್ A ಇಂಟು 1. ಇದು ನಾವು 2 ಸ್ಟೆಪ್ಗಳಲ್ಲಿ ಮಾಡಿರೋವಂಥದ್ದು. ಮೊದಲಿಗೆ 25 ತೊಗೊಂಡಿದ್ದೀವಲ್ಲ, ಅದನ್ನು
ವಿಸ್ತರಿಸಿ ಬರೆದಾಗ ಈ ರೀತಿ ಆಗುತ್ತೆ. ಅದನ್ನು ಉಲ್ಟಾ ಮಾಡಿದ್ರೆ ನಾನು ಬರ್ಕೊಂಡಿರೋದು ಬಿ ಇಂಟು 10 ಪ್ಲಸ್ ಎ ಇಂಟು 1 ಆಗುತ್ತೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡಿದ್ವಿ, ಆ 2 ಅಂಕೆಯ ಸಂಖ್ಯೆಗಳನ್ನು ಕೂಡಿದ್ವಿ. ಇಲ್ಲೂ ಸಹ ಕೂಡೋಣ. ಎ ಬಿ ಪ್ಲಸ್ ಬಿ ಎ ಏನಾಗುತ್ತೆ, ಎ ಇಂಟು 10 ಪ್ಲಸ್ ಬಿ ಇಂಟು 1 ಪ್ಲಸ್ ಬಿ ಇಂಟು 10 ಪ್ಲಸ್ ಎ ಇಂಟು 1. ಇಲ್ಲಿ ನೋಡಿ 10 ಎ ಪ್ಲಸ್ 1 ಬಿ ಪ್ಲಸ್ 10 ಬಿ ಪ್ಲಸ್ 1 ಎ. ನೀವೀಗ ಆಲ್ರೆಡಿ ಸಜಾತಿ ಬೀಜ ಪದಗಳ ಸಂಕಲನವನ್ನು ಕಲ್ತಿರೋದ್ರಿಂದ ಇಲ್ಲಿ ನೋಡಿ, ಇಲ್ಲಿ 10 ಎ ಇದೆ, ಇಲ್ಲಿ 1 ಎ ಇದೆ. ಇವೆರಡನ್ನು ಕೂಡಿದಾಗ ಬರುವಂಥ ಮೊತ್ತ ಏನು, 11 ಎ. ಅದೇ ರೀತಿ ಇಲ್ಲಿ ನೋಡಿ 10 ಬಿ, 1 ಬಿ ಮತ್ತು 10 ಬಿ ಇವೆರಡನ್ನೂ ಸಹ ಕೂಡಿದಾಗ ಬರುವಂಥ ಮೊತ್ತ 11 ಬಿ. ಇಲ್ಲಿ 11 ಸಾಮಾನ್ಯವಾಗಿರುವಂಥ ಅಪವರ್ತನ. ಅದನ್ನು ಹೊರಗೆ ತೆಗೆದಾಗ 11 ಇಂಟು ಎ ಪ್ಲಸ್ ಬಿ. ಇದೇ ನಾವು ಮಾಡಿರುವಂಥ ಆಟದ ಒಂದು ತಂತ್ರ. ಇದೇನು ತೋರಿಸುತ್ತೆ ಅಂದರೆ, 2 ಅಂಕಿಯ ಒಂದು ಸಂಖ್ಯೆಯನ್ನು ತಗೊಂಡು ಅದನ್ನು ಅದಲು ಬದಲು ಮಾಡಿ ಮರೆದಾಗ ಬರುವಂಥ ಮೊತ್ತ 11ರ ಅಪವರ್ತನೆ ಆಗಿರುತ್ತೆ. ಅದನ್ನು 11ರಿಂದ ಭಾಗಿಸಿದಾಗ ಬರುವಂಥ ಶೇಷ 0 ಆಗಿದ್ದೇ ಇರುತ್ತೆ ಮಕ್ಕಳ. ಇದೇ ರೀತಿ ನಿಮ್ಮ ಪಾಠದಲ್ಲಿ ಇನ್ನೂ ಸಹ 2 ಆಟಗಳಿದೆ. ನಿಮ್ಮ ಸ್ನೇಹಿತರೊಂದಿಗೆ ಆ ಆಟಗಳನ್ನು ಆಡಿ. ಇದರ ನಂತರ ನಾವು ಬರುವಂಥ ಫಲಿತಾಂಶ ಯಾವುದು ಅಂದರೆ, ಅಂಕಿಗಳ ಸ್ಥಾನದಲ್ಲಿ ಅಕ್ಷರಗಳು ಅಂದರೆ ಇಂಗ್ಲೀಷ್ನ ಅಕ್ಷರಗಳನ್ನು ಬಳಸ್ಕೊಂಡು ಸಂಖ್ಯೆಗಳನ್ನು ಸಹ ಒಳಗೊಂಡಂತೆ ಗಣಿತದ ಮೂಲ ಕ್ರಿಯೆಗಳಾದ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳನ್ನು ಮಾಡುವಂತಹ ಕೆಲವು ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ಒಳಗೊಂಡಂತೆ ನಾವು ಕಲಿಯುವಂಥ ಫಲಿತಾಂಶ ಅಂಕಿಗಳ ಸ್ಥಾನದಲ್ಲಿ ಅಕ್ಷರಗಳು. ಇಲ್ಲಿ ನಾವು ಬಿಡಿಸ್ತಾ ಹೋಗುವಂಥ ಸಮಸ್ಯೆಗಳಲ್ಲಿ ಬರುವಂಥ ಅಂಕಿಗಳಲ್ಲಿ ಏನಾಗಿರುತ್ತೆ ಅಂದರೆ, ಕೆಲವೊಂದು ಜಾಗದಲ್ಲಿ ಅಥವಾ ಕೆಲವೊಂದು ಸ್ಥಾನದಲ್ಲಿ ಇಂಗ್ಲೀಷ್ ಅಕ್ಷರಗಳಿರುತ್ತೆ. ಆ ಇಂಗ್ಲೀಷ್ ಅಕ್ಷರದ ಬೆಲೆ ಏನು ಅಂತ ನಾವು ಕಂಡುಹಿಡಿಬೇಕಾಗತ್ತೆ. ಕಂಡುಹಿಡಿಯೋದು ತುಂಬ ಸುಲಭನೇ. ಈ ಒಂದು ಉದಾಹರಣೆಯನ್ನು ತಗೊಳ್ಳೋಣ. ಎ ಎ ಎ ಬಿ ಎ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲೊಂದು ಲೆಕ್ಕ ತಗೊಂಡಿದ್ದೀನಿ. ನಾನು ಮಾಡ್ತಿರೋ ಅಂಥ ಗಣಿತ ಕ್ರಿಯೆ ಸಂಕಲನ. ಇಲ್ಲಿ ನೋಡಿ ಎ ಎ ಎ ಒಂದು ಅಂಕಿಯ ಸಂಖ್ಯೆ ಇದು. ಇದನ್ನು ಕೂಡಿದಾಗ ಬರುವಂಥ ಮೊತ್ತ ಬಿ ಎ. ಹಾಗಾದರೆ ಎನ ಬೆಲೆ ಏನು ಮತ್ತು ಬಿನ ಬೆಲೆ ಏನು? ಇಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳಲ್ಲಿ ಒಂದು ನೀವು ಗಮನಿಸಬೇಕಾಗಿರುವಂಥದ್ದು, ನೆನ್ಪಿಟ್ಕೋಬೇಕಾಗಿರುವಂಥ ಅಂಶ ಏನು ಅಂದರೆ, ಯಾವುದೇ ಒಂದು ಅಕ್ಷರ ಒಂದು ಅಂಕಿಯನ್ನು ಮಾತ್ರ ಸೂಚಿಸುತ್ತೆ. ಗೊತ್ತಾಯ್ತಾ? ಅಂದರೆ ಇಲ್ಲಿ ಎಲ್ಲದರಲ್ಲೂ ಏನ ಬೆಲೆ ಒಂದೇ ಆಗಿರುತ್ತೆ. ಯಾವುದೋ ಒಂದು ಅಂಕಿ ಆಗಿರುತ್ತೆ, ಅದನ್ನು ನೀವು ಕಂಡುಹಿಡಿಯಬೇಕು. ಮೊದಲು ಇಲ್ಲಿ ಏನ ಬೆಲೆ ಬೇರೆ, ಇಲ್ಲಿ ಏನ ಬೆಲೆ ಬೇರೆ, ಆ ರೀತಿ ಆಗಿರಲ್ಲ. ಅಲ್ಲಿ ಬಂದಿರೋಂಥ 4 ಎಗಳಿಗೂ ಒಂದೇ ಏನ ಬೆಲೆ ಆಗಿರುತ್ತೆ. ಹಾಗಾದರೆ ಯಾವುದಾಗಿರ್ಬೋದು ನೋಡಿ, ಇಲ್ಲಿ ತೊಗೊಂಡಿರೋಂಥ ಎಲ್ಲ ಅಂಕಿನೂ ಒಂದು ಅಂಕೆಯ ಸಂಖ್ಯೆ ಆಗಿರೋದ್ರಿಂದ ನಾವು ತೊಗೊಳೋಣ. 1 ತೊಗೊಂಡ್ರೆ 1 1 1 ಅಂತ ತೊಗೊಳೋಣ. 1ನ್ನ 3 ಸರಿ ಕೂಡಿದಾಗ ಬರೋವಂಥ ಮೊತ್ತ 3 ಆಗುತ್ತೆ. ಆದರೆ ಇಲ್ಲಿ ಅವ್ರು ಕೊಟ್ಟಿರೋಂಥ ಮೊತ್ತ ಏನು, ಬಿ ಎ. ಹಾಗಾದರೆ ನೆಕ್ಸ್ಟ್ 2 ಟ್ರೈ ಮಾಡೋಣ. 2 2 2 ಇವು 3ನ್ನು ಕೂಡಿದಾಗ ಬರುವಂಥ ಮೊತ್ತ 6 ಆಗುತ್ತೆ. ಇದು ಸಹ ಆಗೋದಿಲ್ಲ. 3 ಆಗ್ಬೋದಾ? 3 3 + 3 6, 6 + 3 9. ಅದು ಸಹ ಆಗೋದಿಲ್ಲ. ನೆಕ್ಸ್ಟ್ 4 ತೊಗೊಂಡ್ರೆ 4 + 4 8, 8 + 4 12 ಆಗುತ್ತೆ. ಇದು ಆಗಬಹುದಾ ನೋಡೋಣ. ಮೊದಲಿಗೆ ನೋಡಿ, ಎ ಬೆಲೆ 4, ಎರಡನೇ ಬೆಲೆ ಏನು 4, ಮೂರನೇ ಬೆಲೆ ಏನು ಸಹ 4 ಆಗುತ್ತೆ. ಆದರೆ ಮೊತ್ತದಲ್ಲಿರುವಂಥ ಏನ ಬೆಲೆ ಏನಾಗ್ತಿದೆ, ಇಲ್ಲಿ 2 ಆಗಿದೆ. ಹಾಗಾದರೆ ಏನು ನಾವು ತಗೊಳ್ಳೋ ಅಂಥ ಅಂಕಿ ತಪ್ಪಾಗಿದೆ. ನೆಕ್ಸ್ಟ್ 5ನ್ನು ಟ್ರೈ ಮಾಡೋಣ.
5 5 5 5 ಪ್ಲಸ್ 5 10 10 ಪ್ಲಸ್ 5 15 ಅಂದರೆ 3 5ಗಳನ್ನು ಕೂಡಿದಾಗ ಬರುವಂಥ ಮೊತ್ತ ಏನೋ 15. ಮೊತ್ತ ಏನೋ ಬಂತು. ಹಾಗಾದರೆ ಸೂಕ್ತವಾಗಿರೋ ಬೆಲೆಗಳು ಬಂದಿದವ. A5 ಓಕೆ, A5 ಇಲ್ಲಿ ನೋಡೋಣ, ಮೊತ್ತ B ಇದೆ. ಹಾಗಾದರೆ ಇಲ್ಲೂ ಸಹ ಏನ ಬೆಲೆ ಏನಾಯಿತು 5, ಬಿನ ಬೆಲೆ 1. ಹಾಗಾದರೆ ಕೊಟ್ಟಿರುವಂಥ ಸಮಸ್ಯೆಯಲ್ಲಿ ಏನ ಬೆಲೆ ಏನಾಗಿದೆ, ಏನ ಬೆಲೆ 5 ಮತ್ತು ಬಿನ ಬೆಲೆ 1. ಗೊತ್ತಾಯ್ತಲ್ಲ. ಅದೇ ರೀತಿ ಇನ್ನೊಂದು ಸಮಸ್ಯೆಯನ್ನು ಬಿಡಿಸೋಣ. 2A ಇಂಟು A ಬೈ 1 2A. ಇಲ್ಲಿ ನಾವು ಮಾಡ್ತಾ ಇರುವಂಥ ಗಣಿತ ಕ್ರಿಯೆ ಗುಣಾಕಾರ. 2A ಇಂಟು A ಅಂತ ಕೊಟ್ಟಿದ್ದಾರೆ. ಗುಣಲಬ್ಧದಲ್ಲೂ ಸಹ 120A ಅಂತ ಇದೆ. ಹಾಗಾದರೆ A ಬಿಡಿ ಸ್ಥಾನದಲ್ಲಿ ಬರುವಂಥ ಸಂಖ್ಯೆ ಯಾವುದು ನೋಡೋಣ. ಮಾಮೂಲಿ ನಾವು ಗುಣಾಕಾರ ಮಾಡ್ತೀವಲ್ಲ, ಆ ರೀತಿ ಹಾಕ್ಕೊಳ್ಳೋಣ. 2A ಏನು ಬರ್ಬೋದು, 21A ಈಸ್ ಈಕ್ವಲ್ ಟು 1 ತೊಗೊಂಡ್ರೆ 21 1 21 ಆಗುತ್ತೆ, ಆಗೋದಿಲ್ಲ. ಹಾಗಾದರೆ 23 ತೊಗೊಂಡ್ರೆ A ಜಾಗದಲ್ಲಿ 3 ತೊಗೊಂಡ್ರೆ 3 3 9 3 2 6 69 ಅಷ್ಟೇ ಬಂತು. ಮತ್ತು ಏನ ಬೆಲೆ ಚೇಂಜ್ ಆಯಿತು, ಹೌದಾ. ಹಾಗಾದರೆ 4 ತೊಗೊಂಡಾಗ 4 4 16 ಆಯಿತು, ಹೌದಾ. ಅಲ್ಲೂ ಸಹ ಬರೋದಿಲ್ಲ. ಆದರೆ ನೆಕ್ಸ್ಟ್ ಏನು ತೊಗೊಳ್ಳೋಣ, 5 ತೊಗೊಳ್ಳೋಣ. 25 ಇಂಟು 5 ಬೈ 5 5 25, ಹೌದಾ. ದಶಕ 2 5 2 10 ಪ್ಲಸ್ 2 12 125 ಬಂದಿದೆ. ಓಕೆ, ಆನ್ಸರ್ ಇನ್ನೂ ಬಂದಿದೆ. ಹಾಗಾದರೆ ಸೂಕ್ತವಾದ ಬೆಲೆ ಬಂದಂಗೆ ಆಯಿತಾ? ನಮಗೆ ಸಮಸ್ಯೆಯಲ್ಲಿ ಕೊಟ್ಟಿರೋವಂಥ ಉತ್ತರಕ್ಕೂ ನಾವು ಪಡೆದಿರೋವಂಥ ಉತ್ತರಕ್ಕೂ ಸಮ ಆಗುತ್ತಾ? ಆಗ್ಬೋದಲ್ವಾ. ಇಲ್ಲಿ ನೋಡಿ, ಏನ ಬೆಲೆ 5, ಏನ ಬೆಲೆ 5 ಮತ್ತು ಗುಣಲಬ್ಧದಲ್ಲಿ ಏನ ಬೆಲೆ 5 ಬರೋದ್ರ ಜೊತೆಗೆ 100 ಮತ್ತು 10ರ ಸ್ಥಾನದಲ್ಲಿರೋ ಅಂಕಿಗಳೇ ಇಲ್ಲಿ ಬಂದಿದೆ. ಹಾಗಾದರೆ ಎರಡನೇ ಸಮಸ್ಯೆಯಲ್ಲಿ ಏನ ಬೆಲೆ 5. ಇದೇ ರೀತಿ ನಿಮಗೆ ಮನೆಗೆ ಕೆಲವೊಂದು ಲೆಕ್ಕಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ನೀವು ಸಹ ಇದೇ ರೀತಿ ಸಮಸ್ಯೆಗಳನ್ನು ಬಿಡಿಸಿ. ಈ ಸಮಸ್ಯೆಗಳನ್ನ ಬರ್ಕೊಂಡು ವಿದ್ಯಾರ್ಥಿಗಳೇ ಈ ಸಮಸ್ಯೆಗಳನ್ನ ಬಿಡಿಸಿ ಸೂಕ್ತ ಉತ್ತರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮುಂದಿನ ಕಲಿಕಾಂಶಕ್ಕೆ ಹೋಗೋಣ. ಯಾವುದು ಅಂದರೆ ಬಾಧ್ಯತೆಯ ನಿಯಮಗಳು. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ನಮ್ಮ ಈ ಅಧ್ಯಾಯದಲ್ಲಿ 2, 5, 10, 3 ಮತ್ತು 9ರ ಬಾಧ್ಯತೆಯ ಪರೀಕ್ಷೆಗಳನ್ನು ಮಾಡ್ತೀವಿ. ಏನಿದು ಬಾಧ್ಯತೆಯ ಪರೀಕ್ಷೆಗಳು ಅಂದರೆ, ನಿಮಗೆ ಯಾವುದೇ ಒಂದು ಸಂಖ್ಯೆನ ಕೊಡ್ತಾರೆ. ಆ ಕೊಟ್ಟಿರೋವಂಥ ಸಂಖ್ಯೆ 2ರಿಂದ ಭಾಗ ಆಗುತ್ತಾ, 3ರಿಂದ ಭಾಗ ಆಗುತ್ತಾ, 9ರಿಂದ ಭಾಗ ಆಗುತ್ತಾ, ಅಥವಾ 5ರಿಂದ ಭಾಗ ಆಗುತ್ತಾ, 10ರಿಂದ ಭಾಗ ಆಗುತ್ತೋ ಅನ್ನೋದನ್ನು ಭಾಗಾಕಾರ ಮಾಡದೆ ನೀವು ಹೇಳ್ಬೋದು. ಯಾವ ರೀತಿ ಅಂದರೆ, ಮೊದಲಿಗೆ 5 ಮತ್ತು 10ರ ಬಾಧ್ಯತೆಯ ನಿಯಮವನ್ನು ನೋಡೋಣ.
5 ಮತ್ತು 10ರ ಬಾಧ್ಯತೆ. 5 ಮತ್ತು 10ರ ಬಾಧ್ಯತೆ ಹೇಳಬೇಕಾದ್ರೆ ವಿದ್ಯಾರ್ಥಿಗಳೇ, ನಾನು ಕೆಲವೊಂದು ಸಂಖ್ಯೆಗಳನ್ನ ಬರ್ತಾ ಹೋಗ್ತೀನಿ. 5, 10, 15, 20, 25, 30, 35 ಎಕ್ಸೆಟ್ರಾ. 1, 2, 3, 42, 52, 108. ಉದಾಹರಣೆ 1 ಮತ್ತು ಉದಾಹರಣೆ 2 ನೋಡ್ತಾ ಹೋದರೆ ವಿದ್ಯಾರ್ಥಿಗಳೇ, ಮೊದಲನೇ ಉದಾಹರಣೆ ನೋಡ್ರಿ, 5, 10, 15, 20, 25, 30, 35 ಇವೆಲ್ಲವೂ ಸಹ 5ರ ಅಪವರ್ತ್ಯಗಳು. ಹೌದಾ? ಕೆಳಗಡೆ ಇಟ್ಟುಕೊಂಡಿದ್ದೀನಿ. 1 ಸ್ವಾಭಾವಿಕ ಸಂಖ್ಯೆಗಳು 1, 2, 3, 42, 52, 108 ಇದೇ ರೀತಿ ಬೇರೆ ಬೇರೆ ಸಂಖ್ಯೆಗಳನ್ನ ತಗೊಳ್ಳೋಣ. ಮೊದಲನೇ ಉದಾಹರಣೆ ನೋಡಿದ ತಕ್ಷಣ ನೀವು ಹೇಳ್ತೀರ, ಮಿಸ್ 5ರ ಬಗ್ಗೆ ಬರೀತಾ ಇದ್ದೀರಲ್ಲ ಮಿಸ್ ಅಂತ. ಹೌದಲ್ವಾ? ಪ್ರತಿ ಸಂಖ್ಯೆಯನ್ನು ನೋಡ್ತಾ ಹೋದಾಗ ನೋಡಿ, ಮೊದಲನೇ ಸಂಖ್ಯೆ 5 ಇದೆ, 5ರಿಂದ ಭಾಗ ಹಾಗೆ ಆಗುತ್ತೆ. ಎರಡನೇ ಸಂಖ್ಯೆ ಏನಿದೆ, 10 ಇದೆ. ಹೌದಾ? ಅದ್ರ ಜೊತೆಗೆ ಅವುಗಳನ್ನ ಸ್ಥಾನಗಳನ್ನು ಅಬ್ಸರ್ವ್ ಮಾಡ್ತಾ ಹೋದಾಗ ನೋಡಿ, ಮೊದಲಿಗೆ ಬಿಡಿ ಸ್ಥಾನದಲ್ಲಿ ಇರೋದೇ ಒಂದು ಅಂಕಿ, ಆ ಸಂಖ್ಯೆ 5. ಇಲ್ಲಿ 2 ಅಂಕೆ ಇದೆ, ಬಿಡಿ ಸ್ಥಾನದಲ್ಲಿ 0 ಇದೆ. ಇಲ್ಲಿ ಸಹ 2 ಅಂಕೆ ಇದೆ, ಇಲ್ಲಿ ಬರುವಂಥ ಬಿಡಿ ಸ್ಥಾನದ ಅಂಕೆ ಯಾವುದು, 5. ನೆಕ್ಸ್ಟ್ 4ನೇ ಉದಾಹರಣೆ ನೋಡಿದ್ರೆ 0 ಇದೆ, ಇಲ್ಲಿ 5 ಇದೆ, ಇಲ್ಲಿ 0 ಇದೆ, ಇಲ್ಲಿ 5 ಇದೆ. ಹೌದಾ? ನಾವು ಮೊದಲನೇ ಉದಾಹರಣೆ ತಗೊಂಡಿರೋದ್ರಲ್ಲಿ ಏನಾಗ್ತಿದೆ ಅಂದರೆ, ಪ್ರತಿ ಬಾರಿ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಬಂದಿದೆ. ಹೌದಾ? ಆದರೆ ಎರಡನೇ ಉದಾಹರಣೆಯಲ್ಲಿ ಬರೆದಿರುವಂಥ ಅಂಕಿಗಳು ಮತ್ತು ಸಂಖ್ಯೆಗಳು 5ರಿಂದ ಭಾಗ ಆಗುತ್ತಾ? ಇವ್ಯಾವು ಸಹ ಭಾಗ ಆಗಲ್ಲ. ನೀವು ಅಲ್ಲಿ ಕೂತ್ಕೊಂಡೇ ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೌದಾ? ಏಕೆಂದರೆ ಯಾವುದೇ ಒಂದು ಸಂಖ್ಯೆ ಕೊಟ್ಟಿರುವಂಥ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇತ್ತು ಅಂದರೆ ಆ ಎಲ್ಲ ಅಂಕಿಗಳು ಮತ್ತು ಸಂಖ್ಯೆಗಳು 5ರಿಂದ ಭಾಗ ಹಾಗೆ ಆಗುತ್ತೆ. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ಹಾಗಾದರೆ 5ರ ಬಾಧ್ಯತೆ ನಿಯಮ ಏನು ಹೇಳುತ್ತೆ ಅಂದರೆ, ಯಾವುದೇ ಒಂದು ಕೊಟ್ಟಿರುವಂಥ ದತ್ತ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಹೊಂದಿದ್ರೆ ಆ ಸಂಖ್ಯೆಯು 5ರಿಂದ ಭಾಗ ಆಗುತ್ತೆ. ಹೌದಾ? ಹಾಗಾದರೆ 10ರ ಬಾಧ್ಯತೆ ನಿಯಮ ನೋಡ್ತಾ ಹೋದಾಗ ಇಲ್ಲಿ ನೋಡಿ, 10, 20, 30, 40, 50 ಹೀಗೆ ಬರಿತಾ ಹೋಗ್ತೀನಿ. ಈ ಎಲ್ಲ ಸಂಖ್ಯೆಗಳು ಏನಾಗ್ತವೆ ಅಂದರೆ 10ರಿಂದ ಭಾಗ ಆಗ್ತವೆ. ಮೇಲಿನ ಇನ್ನು 2 ಉದಾಹರಣೆಗಳು ನೋಡೋಣ. 1 ಆಗುತ್ತಾ? ಇಲ್ಲ. 2, 3, 42 ಆಗಬಹುದಾ? ಇಲ್ಲ ತಾನೆ? ಆಗಲ್ಲ ಅಲ್ವಾ? 52 ಅಥವಾ 108 ಇವು ಯಾವನ್ನೇ ನೀವು ಬೇಕಾದರೆ ಭಾಗಾಕಾರ ಮಾಡಿ ನೋಡಿ, ಈ ಕೊಟ್ಟಿರುವಂಥ ಸಂಖ್ಯೆಗಳು 10ರಿಂದ ಭಾಗ ಆಗಲ್ಲ. ಇನ್ನು ಮೊದಲನೇ ಉದಾಹರಣೆಯಲ್ಲಿ ನೋಡಿದ್ರೆ ಇಲ್ಲಿ ನೋಡಿ, 5, 15, 25, 35 ಇವನ್ನ ಭಾಗಿಸಿ ನೋಡಿ, ಇವು ಆಗ್ಬೋದಾ? ಅವು ಸಹ ಭಾಗಾಕಾರ ಆಗಲ್ಲ. ಆದರೆ 10, 20, 30, 40, 50 ಇವನ್ನ ಅಬ್ಸರ್ವ್ ಮಾಡ್ತಾ ಹೋದರೆ ಇಲ್ಲಿ ನೋಡಿ, ಪ್ರತಿಯೊಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿರುವಂಥ ಅಂಕಿ ಯಾವುದು? 0. ಅಂದರೆ 10ರ ಬಾಧ್ಯತೆ ಏನು ಹೇಳುತ್ತೆ? ಯಾವುದೇ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಇತ್ತು ಅಂದರೆ ಆ ಎಲ್ಲ ಸಂಖ್ಯೆಗಳು 10ರಿಂದ ಭಾಗ ಆಗುತ್ತೆ. ಇದನ್ನು 10ರ ಬಾಧ್ಯತೆ ನಿಯಮ ಅಂತ ಹೇಳ್ತೇವೆ. ಎರಡರಿಂದ ಬಾಧ್ಯತೆ ಅಂತ ಹೇಳಬೇಕಾದ್ರೆ ನಾನು ಇವಾಗೂ ಸಹ ಒಂದೆರಡು ಉದಾಹರಣೆಗಳನ್ನ ತೊಗೊಳ್ತೀನಿ. 2, 4, 6, 8, 10, 12, 14, 16,
18, 20 ಹೀಗೆ ತಗೊತಾ ಹೋಗ್ತಿದ್ದೀನಿ. ನೆಕ್ಸ್ಟ್ ಎರಡನೇ ಉದಾಹರಣೆಯಲ್ಲಿ 1, 3, 5, 7, 9, 11, 13, 15, 17, 19 ಓಕೆನಾ. ಇಲ್ಲಿ ನೋಡಿ, ನೀವು ನೋಡಿದ ತಕ್ಷಣ ಹೇಳ್ತಿದ್ದೀರಾ ಮಿಸ್ ಮೊದಲನೇ ಉದಾಹರಣೆ ತೊಗೊಂಡಿರೋದು ಎಲ್ಲ ಸಮ ಸಂಖ್ಯೆಗಳು, ಎರಡನೇ ಉದಾಹರಣೆ ತೊಗೊಂಡಿರೋದು ಎಲ್ಲ ಬೆಸ ಸಂಖ್ಯೆಗಳು ಅಂತ ಹೇಳ್ತಿದ್ರೆ. ಹಾಗಾದರೆ ಇದರಲ್ಲಿ 2ರಿಂದ ಭಾಗವಾಗುವಂಥದ್ದು ಉದಾಹರಣೆ 1, 2 ಅಂತ ಕೇಳಿದರೆ ನೀವು ಹೇಳ್ಬೋದಾಗಿರೋದು ಅಥವಾ ನೋಡಿದ ತಕ್ಷಣ ಹೇಳ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನು, ಮೊದಲನೇ ಉದಾಹರಣೆಯಲ್ಲಿ ಬರುವಂಥ ಎಲ್ಲ ಸಂಖ್ಯೆಗಳು 2ರಿಂದ ಭಾಗ ಆಗುತ್ತೆ. ಅಂದರೆ ಎಲ್ಲ ಸಮ ಸಂಖ್ಯೆಗಳು 2ರಿಂದ ಭಾಗ ಆಗ್ತವೆ. ಇದು ಜನರಲಿ ನೀವು 6ನೇ ಕ್ಲಾಸಲ್ಲಿ ಕಲ್ತಿರುವಂಥ ಅಂಶ. ಅದ್ರ ಜೊತೆಗೆ ಸ್ಥಾನ ಬೆಲೆನೂ ಈಗೇನೋ ಚಿಕ್ಕ ಚಿಕ್ಕ ಸಂಖ್ಯೆಗಳಿದೆ ಹೇಳ್ತಿದ್ದೀರ ಸಮ ಸಂಖ್ಯೆಗಳು, ಹಾಗಾಗಿ ಅವು 2ರಿಂದ ಭಾಗ ಆಗ್ತವೆ. ನಾನೇನಾದ್ರು ಅಕಸ್ಮಾತ್ 2468 ಅಥವಾ 3050 ಈ ರೀತಿ ಬೇರೆ ಬೇರೆ ಸಂಖ್ಯೆಗಳನ್ನು ಕೊಡ್ತಾ ಹೋದೆ ಅಂದಾಗ ಹೀಗೆ ಹೇಳ್ತೀರಾ, ಮತ್ತೆ ಭಾಗಾಕಾರ ಮಾಡೇ ಹೇಳ್ಬೇಕಲ್ವಾ, ಹೋಗ್ತಾನೆ. ಹಾಗಾದರೆ ಅವುಗಳ ಸ್ಥಾನ ಬೆಲೆಗಳನ್ನ ನೋಡ್ತಾ ಬಂದರೆ ಇಲ್ಲಿ ನೋಡಿ 2, 4, 6, 8 ಇದೆ. 10ರಲ್ಲಿ ಬಿಡಿ ಸ್ಥಾನದಲ್ಲಿ 0 ಇದೆ. 12ರಲ್ಲಿ ಬಿಡಿ ಸ್ಥಾನದಲ್ಲಿ 2 ಇದೆ. ಇಲ್ಲಿ 4 ಇದೆ. 16ರಲ್ಲಿ 6 ಇದೆ. ನೆಕ್ಸ್ಟ್ 18ರಲ್ಲಿ 8 ಇದೆ. ನೆಕ್ಸ್ಟ್ 20ರಲ್ಲಿ 0 ಇದೆ. ಆ ಸಂಖ್ಯೆಗಳನ್ನ ಅಬ್ಸರ್ವ್ ಮಾಡ್ತಾ ಬಂದರೆ ಬಿಡಿ ಸ್ಥಾನದಲ್ಲಿ ಬಂದಿರುವಂಥ ಅಂಕಿಗಳು ಯಾವುದು ಅಂದರೆ 0, 2, 4, 6 ಮತ್ತು 8. ಹೌದಾ? ಅಂದರೆ ಇದರ ಅರ್ಥ ಏನು, ಯಾವುದೇ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಒಳಗೊಂಡಿದ್ದರೆ ಆ ಎಲ್ಲ ಸಂಖ್ಯೆಗಳು ಏನಾಗ್ತವೆ ಅಂದರೆ 2ರಿಂದ ಭಾಗ ಆಗುತ್ತೆ. ಇದನ್ನು 2ರ ಬಾಧ್ಯತೆ ಅಥವಾ ಬಾಧ್ಯತೆಯ ಪರೀಕ್ಷೆ ಅಂತಲೂ ಸಹ ಹೇಳ್ತೇವೆ. ಒಂಬತ್ತು ಮತ್ತು 3ರಿಂದ ಬಾಧ್ಯತೆ. ಇಲ್ಲಿವರೆಗೂ ನಾವೇನು ಕಲ್ತ್ವಿ ಅಲ್ಲ, 5, 10 ಮತ್ತು 2ರ ಬಾಧ್ಯತೆ ನಿಯಮನ ಕಲಿಬೇಕಾದ್ರೆ ಅದರ ಬಿಡಿ ಸ್ಥಾನದ ಆಧಾರದ ಮೇಲೆ ಏನು ಮಾಡಿದ್ವಿ ಅಂದರೆ ಕೊಟ್ಟಿರೋವಂಥ ಸಂಖ್ಯೆ 10ರಿಂದ 5ರಿಂದ 2ರಿಂದ ಭಾಗ ಆಗುತ್ತಾ ಇಲ್ವಾ ಅಂತ ಗುರ್ತಿಸ್ತಾ ಹೋದ್ವಿ. ಹೌದಲ್ವ ಮಕ್ಕಳೇ? 2ರ ಬಾಧ್ಯತೆ ಏನು ಹೇಳುತ್ತೆ ಅಂದರೆ ಯಾವುದೇ ಒಂದು ಕೊಟ್ಟಿರೋವಂಥ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಇತ್ತು ಅಂದರೆ ಆ ಎಲ್ಲ ಸಂಖ್ಯೆಗಳು 2ರಿಂದ ಭಾಗ ಆಗುತ್ತೆ. ಹಾಗಾದರೆ 5ರಿಂದ ಮತ್ತು 10ರಿಂದ ಭಾಗ ಆಗುವಂಥ ಸಂಖ್ಯೆಗಳು ಯಾವುದು ಅಂತ ಕೇಳಿದ ತಕ್ಷಣ 5ರ ಬಾಧ್ಯತೆ ಹೇಳಬೇಕು ಅಂದರೆ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇತ್ತು ಅಂದರೆ ಆ ಸಂಖ್ಯೆಗಳು 5ರಿಂದ ಭಾಗ ಆಗುತ್ತೆ. 10ರ ಬಾಧ್ಯತೆ ಹೇಳಬೇಕಾದ್ರೆ ಏನು ಹೇಳಿದ್ವಿ, ಯಾವುದೇ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಇತ್ತು ಅಂದರೆ ಆ ಸಂಖ್ಯೆ 10ರಿಂದ ಭಾಗ ಆಗುತ್ತೆ. ಹಾಗಾದರೆ 3 ಮತ್ತು 9ರ ಬಾಧ್ಯತೆ ನಿಯಮ ಏನಾಗುತ್ತೆ ಅಂದರೆ ಸ್ವಲ್ಪ ಇವುಗಳಿಗಿಂತ ವಿಭಿನ್ನವಾಗಿದೆ. ಏನು ಅಂದರೆ ಯಾವುದೇ ಒಂದು ಸಂಖ್ಯೆ ಕೊಟ್ಟಿರ್ತಾರೆ. ಈಗ 3573 ಅಂತ ಒಂದು ಸಂಖ್ಯೆ ಕೊಟ್ಟಿದ್ದಾರೆ. ಈ 3573 ಅನ್ನೋ ಸಂಖ್ಯೆ 3 ಅಥವಾ 9ರಿಂದ ಭಾಗ ಆಗುತ್ತಾ ಅಂತ ನೋಡಬೇಕು. ಹೇಗೆ ನೋಡೋದು ಅಂದರೆ ಫಸ್ಟು ಕೊಟ್ಟಿರೋವಂಥ ಸಂಖ್ಯೆಯಲ್ಲಿರೋವಂಥ ಅಂಕಿಗಳು ಯಾವ್ಯಾವ್ದಿದೆ, 3 ಇದೆ, 5 ಇದೆ, 7 ಇದೆ ಮತ್ತು 3. ಇವೆಲ್ಲವನ್ನೂ ಸಹ ಕೂಡ್ಕೋಬೇಕು. 3 + 5 + 7 + 3 ಅಷ್ಟನ್ನು ಕೂಡಿದಾಗ ಬರುವಂಥ ಮೊತ್ತ ಏನು? 3 + 7 10, 10 + 5 15, 15 + 3 18. ಬಂದಿರೋಂಥ ಮೊತ್ತ ಎಷ್ಟು ಅಂದರೆ ಕೊಟ್ಟಿರೋಂಥ ಸಂಖ್ಯೆಯಲ್ಲಿರುವ ಅಂಕಿಗಳನ್ನು ಕೂಡಿ ಬರೆದಾಗ ಬರುವಂಥ ಮೊತ್ತ 18. ಆ 18
3 ಮತ್ತು 9ರಿಂದ ಭಾಗ ಆಗುತ್ತಾ? ನಾನು ಎರಡಕ್ಕೂ ಸೇರಿ ಒಂದು ಉದಾಹರಣೆ ತೊಗೊಂಡಿದ್ದೀನಿ. ಅದು 3ರಿಂದನೂ ಭಾಗ ಆಗುತ್ತಾ 9ರಿಂದನೂ ಭಾಗ ಆಗುತ್ತಾ ಅಂತ ಜೊತೆಗೆ ನೋಡ್ತಾ ಹೋಗೋಣ. 18 ಅಂತ ತಗೊಂಡೆ. 18 3ರಿಂದ ಭಾಗ ಆಗುತ್ತಾ? 3 6 18 18 ಭಾಗ ಆಯಿತು. ಅದೇ ರೀತಿ 9ರಿಂದ 9 2 18 ಹೌದಾ? ಬಂದಿರೋಂಥ ಅಂಕಿಗಳ ಮೊತ್ತ 3ರಿಂದನೂ ಭಾಗ ಆಯಿತು ಮತ್ತು 9ರಿಂದನೂ ಸಹ ಭಾಗ ಆಯಿತು. ಅಂದರೆ ಕೊಟ್ಟಿರೋಂಥ ಸಂಖ್ಯೆ 3573 3 ಮತ್ತು 9 ಎರಡರಿಂದನೂ ಸಹ ಭಾಗ ಆಗತ್ತೆ. ಬೇಕಾದರೆ ನೀವು ಪರೀಕ್ಷೆ ಮಾಡಿ ನೋಡ್ಬೋದು ಆಗುತ್ತಾ ಇಲ್ವಾ ಅಂತ. ಹಾಗೆ ಆಗುತ್ತೆ ಮಕ್ಕಳೇ. ಯಾವುದೇ ಒಂದು ಕೊಟ್ಟಿರುವಂಥ ಸಂಖ್ಯೆಯಲ್ಲಿರುವ ಅಂಕಿಗಳನ್ನು ಬಿಡಿಸಿ ಕೂಡಿ ಬರೆದಾಗ ಬರುವಂಥ ಮೊತ್ತ ಏನಾದರೂ 3 ಮತ್ತು 9ರಿಂದ ಭಾಗ ಆಯಿತು ಅಂದರೆ ಆ ಸಂಖ್ಯೆ ಭಾಗ ಆಗೇ ಆಗತ್ತೆ. ಅದೇ ರೀತಿ ಇನ್ನೊಂದು ಉದಾಹರಣೆ ತಗೊಳ್ಳೋಣ. $3576 ಇದೆ. ಸೇಮ್ ಅದೇ ರೀತಿ 3 + 5 + 7 + 6 6 + 7 13 13 + 5 18 18 + 3 21. ಓಕೆ, ಈಗ ಎರಡನ್ನೂ ಒಂದು ಜೊತೆಗೆ ಮಾಡ್ತಾ ಇರೋದ್ರಿಂದ 21 3ರಿಂದ ಭಾಗ ಆಗುತ್ತಾ ನೋಡ್ಕೊಳ್ಳೋಣ. 3 7 21. ಓಕೆ, ನಿಶೇಷವಾಗಿ ಭಾಗ ಆಯಿತು. ಹಾಗಾದರೆ 9ರಿಂದ ಭಾಗ ಆಗುತ್ತಾ? 9 2 18. 11ರಲ್ಲಿ 8 ಹೋದರೆ ಎಷ್ಟಾಗುತ್ತೆ? 3 ಆಗುತ್ತೆ ತಾನೆ. ಭಾಗ ಆಯಿತಾ? ನಿಶೇಷವಾಗಿ ಭಾಗ ಆಗಿಲ್ಲ ತಾನೆ. ಶೇಷ 3 ಉಳೀತು. ಅಂದರೆ ಕೊಟ್ಟಿರೋವಂಥ ಸಂಖ್ಯೆ 3576 3ರಿಂದ ಮಾತ್ರ ಭಾಗ ಆಗುತ್ತೆ, 9ರಿಂದ ಭಾಗ ಆಗ್ತಾ ಇಲ್ಲ. ಯಾಕಂದರೆ ಮೊತ್ತ 3ರಿಂದ ಮಾತ್ರ ಭಾಗ ಆಗಿದ್ದು. ಹಾಗಾಗಿ 3576 3ರಿಂದ ಭಾಗ ಆಗುತ್ತೆ, 9ರಿಂದ ಭಾಗ ಆಗೋದಿಲ್ಲ. ಇಲ್ಲಿವರೆಗೂ ವಿದ್ಯಾರ್ಥಿಗಳೇ ನಾವು ಬಾಧ್ಯತೆಯ ಪರೀಕ್ಷೆಗಳನ್ನು ಯಾವ ರೀತಿ ಮಾಡೋದು, 3ರ ಬಾಧ್ಯತೆ, 9ರ ಬಾಧ್ಯತೆ, 2ರ ಬಾಧ್ಯತೆ, 5ರ ಬಾಧ್ಯತೆ ಮತ್ತು 10ರ ಬಾಧ್ಯತೆಯನ್ನು ಕಲಿತು ಕೊನೆಯದಾಗಿ ಇನ್ನೊಂದು ಹೇಳಬೇಕು ಅಂದರೆ, ಯಾವುದೇ ಒಂದು ಕೊಟ್ಟಿರುವಂಥ ಸಂಖ್ಯೆ 9ರಿಂದ ಭಾಗ ಆಯಿತು ಅಂದರೆ ಆ ಸಂಖ್ಯೆ 3ರಿಂದ ಭಾಗ ಆಗೇ ಆಗುತ್ತೆ. ಆದರೆ 3ರಿಂದ ಭಾಗ ಆಗೋ ಎಲ್ಲ ಸಂಖ್ಯೆಗಳು 9ರಿಂದ ಭಾಗ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದರೆ 9ರಿಂದ ಭಾಗ ಆಗೋ ಎಲ್ಲ ಸಂಖ್ಯೆಗಳು 3ರಿಂದ ಭಾಗ ಆಗ್ತವೆ ಅಂತಲೂ ಸಹ ಈ ಉದಾಹರಣೆಗಳಿಂದ ನಮಗೆ ಗೊತ್ತಾಗುತ್ತೆ. ಮಕ್ಕಳೇ, ಇದನ್ನು ನೀವೇನಾದರೂ ಪರಿಶೀಲನೆ ಮಾಡಬೇಕು ಅಂದರೆ ಬೇಕಾದ್ರೆ ಇನ್ನೂ ಸಹ ಉದಾಹರಣೆಗಳು ನಿಮ್ಮ ಪುಸ್ತಕದಲ್ಲಿದೆ. ಅವನ್ನ ಬಿಡಿಸ್ತಾ ಹೋದಾಗ ನಿಮ್ಮ ಗಮನಕ್ಕೆ ಅದು ಬರುತ್ತೆ ಅಂತ ಹೇಳ್ತಾ, ಮಕ್ಕಳ ಈ ಬಾಧ್ಯತೆಯ ಪರೀಕ್ಷೆಗಳನ್ನು ಅನ್ವಯಿಸಿ ಮಾಡುವಂಥ ಕೆಲವೊಂದು ಲೆಕ್ಕಗಳಿದೆ, ಅವನ್ನ ನೋಡೋಣ ಈಗ. ಒಂದು ಮೂರಂಕಿ ಸಂಖ್ಯೆ 24x ಎಂಬುದು 9ರಿಂದ ಭಾಗವಾದರೆ ಎಕ್ಸ್ನ ಬೆಲೆ ಏನು ಅಂತ ಕೇಳಿದ್ದಾನೆ, ಹೌದಲ್ವಾ? ಹಾಗಾದರೆ ಎಕ್ಸ್ ಜಾಗದಲ್ಲಿ ಬರುವಂಥ ಅಂಕಿ ಯಾವುದು ಅಂತ ಕಂಡುಹಿಡಿಬೇಕು. ನಿಮಗೀಗ ಆಲ್ರೆಡಿ ಬಾಧ್ಯತೆಯ ಪರೀಕ್ಷೆ ಅದರಲ್ಲಿ 9ರ ಬಾಧ್ಯತೆಯನ್ನು ಕಲ್ತಿದ್ದೀರ. 9ರ ಬಾಧ್ಯತೆ ಏನು ಹೇಳುತ್ತೆ? ಕೊಟ್ಟಿರುವಂಥ ಸಂಖ್ಯೆಯಲ್ಲಿರೋ ಅಂಕಿಗಳ ಮೊತ್ತ ಏನಾದರೂ 9ರಿಂದ ಭಾಗ ಆದರೆ
ಆ ಸಂಖ್ಯೆನೂ ಸಹ 9ರಿಂದ ಭಾಗ ಆಗುತ್ತೆ ಅನ್ನೋದ್ರ ಆಧಾರದ ಮೇಲೆ ಈ ಸಮಸ್ಯೆನ ಬಿಡಿಸ್ಬೋದು. ಕೊಟ್ಟಿರುವಂಥ 3 ಅಂಕೆಯ ಸಂಖ್ಯೆ 24x. ಇದರಲ್ಲಿರುವಂತಹ ಅಂಕಿಗಳನ್ನು ಕೂಡ್ಕೊಳ್ಳೋಣ. 2 + 4 + x ಕೂಡಿದಾಗ ಏನಾಗುತ್ತೆ? 2 + 4 6 + x ಆಗುತ್ತೆ. 6 + x 9ರಿಂದ ಭಾಗವಾದರೆ ಅಂತ ಕೊಡೋಣ ಹೇಳಿರೋದ್ರಿಂದ 6 + x = 9ರಿಂದ ಭಾಗ ಆಗ್ತಿದೆ ಅಂತ ಅಂದ್ಕೊಳ್ಳೋಣ. ಆಗೇನಾಗುತ್ತೆ? x ಪ್ಲಸ್ ಅದನ್ನ ಈ ಕಡೆ ಕಳಿಸೋಣ. ಅವಾಗೇನಾಗುತ್ತೆ? 9 - 6. ಹಾಗಾದರೆ 9ರಲ್ಲಿ 6 ಹೋದರೆ ಏನಾಯಿತು? 3. ಅಂದರೆ x ಜಾಗದಲ್ಲಿ ಬರುವಂತಹ ಅಂಕಿ ಯಾವುದು? 3. ಈ ರೀತಿ ವ್ಯಾಜ್ಯತೆಯ ನಿಯಮಗಳನ್ನು ಬಳಸ್ಕೊಂಡು ನಾವೇನು ಮಾಡ್ಬೋದು ಅಂದರೆ ಕೊಟ್ಟಿರೋ ಪದದಲ್ಲಿ ಯಾವುದೇ ಒಂದು ಅಂಕಿ ಗೊತ್ತಿಲ್ಲ ಅಂದರೆ ಅದನ್ನು ಸಹ ನಾವು ಕಂಡುಹಿಡಿಬೋದು. ಅದೇ ರೀತಿ ಇನ್ನೊಂದು ಸಮಸ್ಯೆಯನ್ನು ಬಿಡಿಸೋಣ. ಮತ್ತೊಂದು ಸಮಸ್ಯೆ ತಗೊಳ್ಳೋಣ. 2 1 y 5 ಎಂಬುದು 9ರ ಗುಣಕವಾಗಿದ್ದು yನ ಒಂದು ಅಂಕಿ ಆಗಿದ್ದರೆ ಒಂದು ಅಂಕಿ ಆಗಿದ್ದರೆ yನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಈಗ 9ರ ಭಾಜ್ಯತೆ ನಿಯಮ ಮತ್ತೆ ಬಳಸ್ಕೊಳ್ಳೋಣ. ಕೊಟ್ಟಿರೋ ಅಂಥ ಅಂಕೆ 2 + 1 + y + 5 ಇದು 9ರ ಗುಣಕ ಆಗಿದೆ ಅಂತ ಹೇಳಿದ್ದಾರೆ. = 9 ಅಂತ ಹಾಕೋಣ. ಹೌದಾ? ಇಲ್ಲಿರೋಂಥ ಅಂಕಿಗಳನ್ನ ಕೂಡಿದಾಗ 5 + 1 6, 6 + 2 8 ಪ್ಲಸ್ ಚರಾಕ್ಷರ y = 9, y = 9 ಪ್ಲಸ್ 8 ಆ ಕಡೆ ಬಂದರೆ -8, y = 1. ಅಂದರೆ ಕೊಟ್ಟಿರೋ ಅಂಥ ಸಂಖ್ಯೆಯಲ್ಲಿ yನ ಬೆಲೆ 2 1 1 5 2115 ಆಯ್ತಲ್ಲ. ಫಸ್ಟಿಗೆ ಏನು ಮಾಡಬೇಕು ಅಂದರೆ ಕೊಟ್ಟಿರೋವಂಥ ಸಂಖ್ಯೆಯಲ್ಲಿರುವಂತಹ ಅಂಕಿಗಳನ್ನು ಕೂಡಿಕೊಂಡು ಅದರ 9ರ ಗುಣಕ ಆಗಿರೋದ್ರಿಂದ =9 ಮಾಡಿ ಅಂಕಿಗಳನ್ನೆಲ್ಲ ಕೂಡಿದಾಗ ಮೊತ್ತ ಬರುತ್ತೆ. ಅದರ ಪಾರ್ಶ್ವ ಬದಲಾವಣೆ ಈ ಕಡೆ ಮಾಡಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಆವಾಗ ಕಳೆದಾಗ y = 1 ಬರುತ್ತೆ. ಕೊಟ್ಟಿರುವಂಥ ಸಂಖ್ಯೆಯಲ್ಲಿ yನ ಬೆಲೆ 1. ಈ ರೀತಿ ನಿಮ್ಮ ಅಭ್ಯಾಸ 1.2ರಲ್ಲಿ ಉಳಿದ 3 ಲೆಕ್ಕಗಳಿದೆ, ಅವುಗಳನ್ನು ಬಿಡಿಸಿ ಅಂತ ಹೇಳ್ತಾ ಮಕ್ಕಳೇ, ಇಲ್ಲಿವರೆಗೂ ನಾವು ನಮ್ಮ ಅಧ್ಯಾಯ ಸಂಖ್ಯೆಗಳೊಂದಿಗೆ ಆಟ ಪಾಠದಲ್ಲಿ ಏನೇನೆಲ್ಲ ಕಲ್ತ್ವಿ ಅಂತ ಒಂದು ಸರಿ ಪುನರ್ಮನನ ಮಾಡಿಕೊಂಡಾಗ ಮೊದಲಿಗೆ ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ಬರೆಯೋದು. ಸಾಮಾನ್ಯ ರೂಪ ಅಂದರೆ ದತ್ತ ಸ್ವಾಭಾವಿಕ ಸಂಖ್ಯೆಯನ್ನು ಆಧಾರ 10ರ ಪದ್ಧತಿಯಲ್ಲಿ ವ್ಯಕ್ತಪಡಿಸೋದು. ಇನ್ನೊಂದು ಮಕ್ಕಳ ಸ್ವಾಭಾವಿಕ ಸಂಖ್ಯೆನೇ ಅಂತ ಯಾಕೆ ಹೇಳ್ತಿದ್ದೀವಿ ಅಂದರೆ ಈ ಸ್ವಾಭಾವಿಕ ಸಂಖ್ಯೆಗಳಿದ್ದಾವಲ್ಲ, ಯಾವುದೇ ಒಬ್ಬ ವ್ಯಕ್ತಿಯ ಅಥವಾ ಮಗುವಿನ ಬೌದ್ಧಿಕ ಬೆಳವಣಿಗೆಯಲ್ಲಿ ಅವನ್ನ ಕಲಿಕೆಯಲ್ಲಿ ಪೂರಕವಾಗುವಂತೆ, ಈಗ ನೀವು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ನಿಮಗೆಲ್ಲ ಏನು ಮಾಡ್ತಾರೆ, 1 ಅಂಕಿ 2 ಅಂಕಿ ಸಂಖ್ಯೆಗಳು ಅಂತ ಬರ್ತಾ ಹೋಗ್ತಾರೆ. ಸಣ್ಣ ಕೂಡ ಲೆಕ್ಕ ಬರೀತೀರಾ, ಕಳೆ ಲೆಕ್ಕ ಮಾಡ್ತಾ ಹೋಗ್ತೀರಾ, ಅಂದರೆ ನಂಬರ್ಸನ್ನು ಜೋಡಿಸ್ತಾ ಹೋಗ್ತೀರಾ. ಅವುಗಳನ್ನ ಏರಿಕೆ ಕ್ರಮದಲ್ಲಿ ಇಳಿಕೆ ಕ್ರಮದಲ್ಲಿ ಬರೀತಾ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗ್ತೀರಾ. ಆ ಹಂತಗಳನ್ನ ಕಲಿತಾ ಬಂದಾಗ ಏನು ಮಾಡ್ತೀವಿ ಅಂದರೆ 7, 8, 9ನೇ ಕ್ಲಾಸಿಗೆಲ್ಲ ಬರ್ತಾ ಹೋದಾಗ ನಿಮಗೆ ಭಾಗಲಬ್ಧ ಸಂಖ್ಯೆಗಳು, ವಾಸ್ತವ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು ಅಂತ ಕಲಿತಾ ಬರ್ತೀರ. ಈ ಹಂತಗಳಲ್ಲಿ ಕಲಿತಾ ಹೋದಾಗ ನಿಮಗೆ ಬರುವಂಥ ಆಸಕ್ತಿಗೂ ಮೊದಲನೇ ಹಂತದಲ್ಲೇ ನಾವು ಇವನ್ನೆಲ್ಲ ಕಲಿಸ್ಬಿಟ್ರೆ ಏನಾಗುತ್ತೆ ಹೇಳಿ? ಕಲಿಕೆಗೆ ಪೂರಕ ಆಗಿರುತ್ತಾ? ಇಲ್ಲ ತಾನೆ. ಹಾಗಾಗಿ ಈ ಸ್ವಾಭಾವಿಕ ಸಂಖ್ಯೆಗಳು ಏನು ಮಾಡುತ್ತೆ ಅಂದರೆ ಯಾವುದೇ ಒಂದು ಮಗುವಿನ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸುವಲ್ಲಿ, ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವಂಥ ತೊಡಗಿಸುವಿಕೆಯಲ್ಲಿ ಅಳವಡಿಸೋದಕ್ಕೆ ಪೂರಕ ಆಗಿರೋದ್ರಿಂದ ಸ್ವಾಭಾವಿಕ ಸಂಖ್ಯೆಗಳಿದಾವಲ್ಲ ನಮ್ಮನ್ನು ಚುರುಕುಗೊಳಿಸ್ತವೆ. ಆ ಚುರುಕುಗೊಳಿಸುವಂಥ ಸಂಖ್ಯೆಗಳು ಅಂತಲೇ ಹೇಳ್ಬೋದು ಸ್ವಾಭಾವಿಕ ಸಂಖ್ಯೆಗಳು. ಅಂತಹ ಸ್ವಾಭಾವಿಕ ಸಂಖ್ಯೆಗಳನ್ನು ಆಧಾರ 10ರ ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ಆ ಸಂಖ್ಯೆಗಳ ಸಾಮಾನ್ಯ ರೂಪ ಅಂತ ಕರಿತೀವಿ.
ಅದೇ ರೀತಿ ಅವುಗಳನ್ನು ದಶಮಾನ ಪದ್ಧತಿಯ ಆಧಾರದ ಮೇಲೆ ವಿಸ್ತರಿಸಿ ಬರಿತೀವಿ. ನಂತರ ಬಂದಿದ್ದು ಸಂಖ್ಯೆಗಳೊಂದಿಗೆ ಆಟ. ಯಾವ ರೀತಿ 2 ಅಂಕೆಯ ಒಂದು ಸಂಖ್ಯೆನ ಅದ್ಲು ಬದಲು ಮಾಡಿದಾಗ ಶೇಷಗಳು ಎಲ್ಲರಿಗೂ ಸಮನಾಗಿ 0ನೇ ಹೇಗೆ ಬಂತು, ಅದರಲ್ಲಿರುವಂಥ ತಂತ್ರ ಏನು, ಅದರಲ್ಲಿ ಸ್ಥಾನಬಲೆಯ ಸಹಕಾರಿ ಯಾವ ರೀತಿಯಾಗಿದೆ ಅಂತ ನೋಡಿದ್ವಿ. ಅದೇ ರೀತಿ ನಿಮ್ಮ ಪುಸ್ತಕದಲ್ಲಿ ಇನ್ನೂ 2 ಲೆಕ್ಕಗಳಿದೆ, ಅವಳನ್ನ ನಿಮ್ಮ ಸ್ನೇಹಿತರೊಂದಿಗೆ ಮಾಡಿ ಅಂತ ಹೇಳಿದ್ದೀನಿ, ಮಾಡಿ ಮಕ್ಕಳ. ಅದ್ರ ನಂತರ ನಾವು ಕಲ್ತಿದ್ದು ಯಾವುದು ಅಂದರೆ ಬಾಧ್ಯತೆಯ ಪರೀಕ್ಷೆಗಳು. ಮೊದಲಿಗೆ 5 ಮತ್ತು 10ರ ಬಾಧ್ಯತೆಯನ್ನು ಕಲ್ತ್ವಿ. ಅದರ ನಂತರ 3 ಮತ್ತು 9ರ ಬಾಧ್ಯತೆ ನಿಯಮ, 2ರ ಬಾಧ್ಯತೆ ನಿಯಮ, ಬಾಧ್ಯತೆಯ ನಿಯಮಗಳನ್ನು ಬಳಸ್ಕೊಂಡು ಕೆಲವೊಂದು ಅನ್ವಯ ಸಮಸ್ಯೆಗಳನ್ನು ಬಿಡಿಸಿದ್ವಿ. ಮುಂದಿನ ಈ ಕ್ಲಾಸ್ನಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಚರ್ಚಿಸೋಣ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.